ಹಾಗೆ ಸೋಷಿಯಲ್ ಮೀಡಿಯಾ ನೋಡ್ತಾ ಇದ್ದೆ ಒಂದು ಮೂರ್ನಾಲ್ಕು ದಿನದಿಂದ ಅಂದ್ರೆ ಇವಾಗ ಬಟ್ ಬಿಗ್ ಬಾಸ್ ಆದಾಗಿಂತನೂ ಸುದ್ದಿನಲ್ಲೇ ಇದ್ದೀರಾ. ಹೌದು. ಈಗ ರೀಸೆಂಟ್ ಆಗಿ ಒಂದು ಮೂರ್ನಾಲ್ಕು ದಿನದಿಂದ ಟ್ರಾಲ್ ಆಗ್ತಾ ಇದ್ದೀರಾ. ಆಕ್ಚುಲ್ ಆಗಿ ಆ ಒಂದು ಸಾವು ಹೊರಟಿರ್ತೀರಾ, ಆ ಟೈಮ್ ನಲ್ಲಿ ಕನ್ನಡಕ ಹಾಗೆ ಮುಖದಲ್ಲಿ ಮಾಸ್ಕ್ ಇರುತ್ತೆ. ಹ್ಮ್. ಅದು ನೀವೇ ಆ ಒಂದು ಸನ್ನಿವೇಶನ ಸಂಕ್ಷಿಪ್ತವಾಗಿ ವಿವರಿಸಿ. ಆ, ನಮಗೆ ಈಗ ಕಲಾವಿದ ಅಂತಲ್ಲ, ಹ್ಮ್. ಈಗ ಈ ಟ್ರಾಲ್ ಪೇಜಸ್ ಹ್ಮ್. ಆಗಲಿ ಅಥವಾ ಈ ಬ್ಯಾಡ್ ಕಮೆಂಟ್ಸ್ ಆಗಲಿ, ಇದೇನು ನಮಗೆ ಹೊಸ್ತಲ್ಲ. ಹ್ಮ್. ಯಾಕಂದ್ರೆ ಈ ಇದು ಏನು ಕಲ್ಲುಗಳು, ಇವರೆಲ್ಲ ಈ ಬ್ಯಾಡ್ ಕಮೆಂಟ್ಸ್ ಇದು ಹ್ಮ್. ಬೇಕು, ಜೀವನದಲ್ಲಿ ಬೇಕು. ಮತ್ತೆ ಇದೇನು ಕಲ್ಲೆಸ್ತಿದ್ದಾರೆ, ಆ ಕಲ್ಗಳಲ್ಲೇ ನಾವು ಇವತ್ತು ಕೋಟೆ ಕಟ್ಟಿ ಬ್ರ್ಯಾಂಡ್ ಆಗಿರೋದು ಹ್ಮ್. ಒಂದು. ಮತ್ತೆ ನಾನು ಏನು ಮಾಡಿಲ್ಲ, ಇನ್ನು ನನ್ನ ಸಾಧನೆ ಅನ್ನೋದು ಒಂದು ಮೊದಲನೇ ಹೆಜ್ಜೆನೂ ನಾನು ಇಟ್ಟಿಲ್ಲ. ದೊಡ್ಡ ದೊಡ್ಡ ಸಾಧಕರಿದ್ದಾರೆ, ವಿರಾಟ್ ಕೊಹ್ಲಿ, ನಮ್ಮ ಮೋದಿಜಿ ಅವರು, ಹೌದು. ಮತ್ತೆ ಹಲವಾರು ನಮ್ಮ ನಾಯಕರುಗಳು ಯಾರಿದ್ದಾರೆ, ಯಾರನ್ನೂ ಬಿಟ್ಟಿಲ್ಲ ಇವರು. ಕೆಲವರಿಗೆ ಇದು ಊಟ, ನಾವು ಹಾಕ್ತಿರೋ ಊಟ, ಟ್ರಾಲ್. ಟ್ರೋಲ್ ಅನ್ನೋದು ಆ ಹ್ಮ್. ಲೈಕಿಂಗ್ಸ್ಗಾಗಲಿ ಅಥವಾ ಕಮೆಂಟ್ಸ್ಗಾಗಲಿ, ಕೆಲವ್ರಿಗೆ ಊಟ ನಾವು, ಅದೊಂದು ಸಂತೋಷ ಇದೆ ಇಂಥವ್ರಿಗೆ ಊಟ ಹಾಕ್ತಾ ಇದೀವಿ ಅಂತ. ಇನ್ನು ಕೆಲವ್ರಿಗೆ ಏನು ಅಂತಂದ್ರೆ ಈ ಸೈಕಲಾಜಿಕಲಿ ಈ ಸ್ಯಾಡಿಸಮ್ ಒಂದು ಒಂದು ಹ್ಮ್. ಬರುತ್ತೆ, ಮಾನಸಿಕ. ಇದು ಏನಾಗುತ್ತೆ ಅಂತಂದ್ರೆ ತಾನೇನು ಆಗಕ್ಕಾಗ್ದಿರೋದು ಹ್ಮ್. ತನ್ನ ಜೀವನದಲ್ಲಿ ಅದು ಯಾರಾದರೂ ಬೇರೆಯವರಾದಾಗ, ತನಗಾಗ್ದಿದ್ದಾಗ ಅದನ್ನು ಹೇಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಅದಕ್ಕೆ ಒಂದು ಬ್ಯಾಡ್ ಪ್ರತಿಕ್ರಿಯೆ ಕೊಟ್ಟಾಗ, ಅದಕ್ಕೆ ಕೆಟ್ಟ ಕಮೆಂಟ್ಸ್, ಕೆಲವರು ಆ ಸ್ಯಾಡಿಸಮ್, ಆ ಮನಸ್ಥಿತಿ ಇದೆ, ಅದು ಸ್ಯಾಟಿಸ್ಫೈ ಆಗುತ್ತೆ ಅವ್ರಿಗೆ. ಸೊ ನಾವು ಹೇಗೆ ತೆಗೋತೀವಿ ಅಂತಂದರೆ, ಒಂದು 8,000 9,000 ಜನ ನಮ್ಮನ್ನು ಪ್ರೀತಿ ಮಾಡಿದಾಗ, ಇಂಥದ್ದೊಂದು 15 ಕ್ರಿಮಿಗಳು ಹೌದು. ಈ ರೀತಿ ಇದ್ದಾಗ ನಮ್ದೆಲ್ಲೋ ದೃಷ್ಟಿ ತೆಗಿತಾ ಇದ್ದಾರೆ ಅಂತ ಅನಿಸುತ್ತೆ. ಮತ್ತು ಇವತ್ತು ಪ್ರಚಲಿತದಲ್ಲಿ ಬಹಳ ಕಡಿಮೆ ನಿಮಗೆ, ನೀವು ಯಾವುದೋ ಒಂದು ಇದರಲ್ಲಿ ಮುಂಚಿನ ಕಾಲದಲ್ಲಿತ್ತು, ಈಗ ಯಾರಾದರೂ ಒಂದು ಸಾಧನೆ ಮಾಡ್ತಾ ಇದ್ದಾರೆ ಅಂತಂದರೆ ಅವರಿಗೆ ವಾವ್, ಅವ್ರಿಗೆ ಪ್ರೋತ್ಸಾಹ ಕೊಡಬೇಕು, ಅವ್ರನ್ನ ಒಂದು ಮಾದರಿಯಾಗಿ ಮಾರ್ಗದರ್ಶನ ಆಗಿ ನೋಡ್ತಾ ಇದ್ರು. ಇವತ್ತಿದ್ದು ಚೇಂಜ್ ಆಗಿದೆ ಸೋಷಿಯಲ್ ಮೀಡಿಯಾದಲ್ಲಿ. ಇವತ್ತು ಅವ್ರನ್ನ ಇನ್ಸಲ್ಟ್ ಮಾಡೋದು, ಅವ್ರಿಗೆ ನಿಂದನೆ ಹ್ಮ್. ಮಾಡೋದ್ರಲ್ಲಿ ಪ್ಲೆಷರ್ ಸಿಗ್ತದೆ. ಸೊ ಅವ್ರವರ ಮನಸ್ಥಿತಿ ಒಂದು. ಆ್ಯಂಡ್ ಕಮಿಂಗ್ ಬ್ಯಾಕ್ ಟು ದಿಸ್ ಪಾಯಿಂಟ್, ಮೊನ್ನೆ ನಮ್ಮ ದಿಲೀಪ್. ಆತ್ಮೀಯ ಹೌದು. ಸ್ನೇಹಿತರು ದಿಲೀಪ್ ಅವರು ಸುಮಾರು ಸರ್ತಿ ಅವರ ಪ್ರೊಜೆಕ್ಟಿಗೆ ನನ್ನನ್ನು ಕೇಳಿದರು. ಅವರು ದಿಲೀಪ್ ಅವರು ಅತ್ಯುತ್ತಮ ನಟ ಮತ್ತು ನಿರ್ದೇಶಕರು ಮತ್ತು ನಿರ್ಮಾಪಕರು ಕೂಡ ನಿರ್ಮಾಪಕರು. ಆಗಿದ್ರು. ಹೌದು. ಇವತ್ತು ಗೊತ್ತು, ಬಿಗ್ ಬಾಸಿಂದ ಬಂದ ತಕ್ಷಣ ಒಂದು ಪಬ್ಲಿಕ್ ಪ್ಲ್ಯಾಟ್ಫಾರ್ಮಿಗೆ ಹೋಗೋದು ಸ್ವಲ್ಪ ಕಷ್ಟ. ಯಾಕಂದರೆ ನಮ್ಮನ್ನ ಇಷ್ಟಪಡೋರು ತುಂಬ ಜನ ಇದ್ದಾರೆ, ಮತ್ತು ಬಿಗ್ ಬಾಸಿನ ಅನುಭವಗಳನ್ನು ಹ್ಮ್. ಕೇಳೋದಕ್ಕೆ ಜನಗಳು ಕವರ್ ಮಾಡ್ಕೊಳ್ತಾರೆ. ಹ್ಮ್. ಸೊ ಅಲ್ಲಿ ಇನ್ಸಿಡೆಂಟ್ ಏನಂತ ಅಂದರೆ, ಅಲ್ಲಿ ಪೊಲೀಸ್ ಅವರಿದ್ದರು, ಅಲ್ಲಿ ತುಂಬ ಕ್ರೌಡ್ ಆಗಿತ್ತು, ಮತ್ತು ವೆಹಿಕಲ್ಸ್ಗಳನ್ನು ಭಾಳ ದೂರ, ಆಲ್ರೆಡಿ ತುಂಬ ವೆಹಿಕಲ್ಸ್ ಪಾರ್ಕ್ ಆಗಿತ್ತು, ತುಂಬ ದೂರ ನಾವು ನಿಲ್ಲಿಸ್ಬೇಕಾಗಿತ್ತು. ಸೊ ವೆಹಿಕಲ್ನ ನಿಲ್ಲಿಸಿ ಬರಬೇಕು ಅಂತಂದರೆ ನನಗೆ ಆಲ್ರೆಡಿ ಗೊತ್ತೀಗ ನನ್ನನ್ನು ನೋಡಿದ್ರೆ ಜನಗಳಲ್ಲಿ ಕವರ್ ಮಾಡ್ತಾರೆ. ಹ್ಮ್. ಸೊ ನಾನು ಮಾಸ್ಕ್ ಮತ್ತು ಗ್ಲಾಸ್ ಕವರ್ ಮಾಡಿಕೊಂಡು ಸೈಡಲ್ಲಿ ಬಂದೆ. ನಾನು ಐ ವಾಸ್ ಕಮಿಂಗ್. ಮತ್ತು ಯಾವಾಗ ಎಂಟ್ರಾದೆ, ಅಲ್ಲಿ ಸುಮಾರು ನಮ್ಮ ಇಂಡಸ್ಟ್ರಿಯ ಗಣ್ಯರೆಲ್ಲ ಇದ್ರಲ್ಲಿ. ತುಂಬ ನನ್ನ ನೋಡಿದ ತಕ್ಷಣ ಧ್ರುವ್, ಓಕೆ ಸರ್, ನಮಸ್ತೆ ನಮಸ್ತೆ ಅಂತ ಎಲ್ರಿಗೂ ನಮ್ಮ ಏನು ಗೆಸ್ಚರ್ ಇದೆ ಅದನ್ನು ಕೊಟ್ಟು, ನಾನು ಅವ್ರನ್ನ ಬಾಡಿನ ನೋಡಬೇಕು ಅಂತ ಏನು ಮಾಡಿದೆ, ಮಾಸ್ಕ್ನ ತೆಗೆದು ಗ್ಲಾಸ್ನ ಮೇಲ್ ಮಾಡಿ ಅದನ್ನ ನೋಡಿ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೈ ಮುಗಿದು ಬಂದೆ. ಸೊ ಈಗ ಗೊತ್ತು ನಾವು ಬಿಗ್ ಬಾಸ್ ಅವರು ಹೈಲೈಟ್ ಅದನ್ನು ಕೆಲವು ಸೇಮ್ ನೀವು ಹೇಳಿರೋ ಹಾಗೆ ದ ಗ್ರೇಟ್ ಟ್ರೋಲರ್ಸ್, ಮತ್ತು ಈಗ PR ಮಾಫಿಯಾ, ಈ PR ಮಾಫಿಯಾದ ಅಡಿಯಲ್ಲಿ ಇವತ್ತು ಏನಾಗಿದೆ ಅಂತ, ಕೆಲವು ಇವ್ರು ಇದ್ದಾರೆ, ಮೀಮ್ಸ್ ಮತ್ತು ಟ್ರೋಲ್ ಪೇಜಸ್ಗಳು ಇರ್ತಾರೆ, ಒಂದು 70-80 ಜನ. ಇವ್ರದ್ದು ಕೆಲಸನೇ ಇದು. ಇವ್ರಿಗೀಗ ದುಡ್ಡು ಕೊಟ್ಟರೆ ನನ್ನನ್ನು ಪ್ರಮೋಟ್ ಮಾಡ್ತಾರೆ, ಇಲ್ಲ ಅಂತಂದರೆ ನಮ್ಮನ್ನು ಎಷ್ಟು ಅವ್ರಿಗೆ ಬೇಕಾದವ್ರನ್ನ ಪ್ರಮೋಟ್ ಮಾಡಿ ನಮ್ಮನ್ನು ಹೇಗೆ ಬ್ಯಾಡ್ ನೇಮ್. ಸೊ ಇಟ್ ಈಸ್ ನೈಸ್, ಒನ್ ವೇ ಪ್ರಮೋಷನ್ ಇದು. ವಿ ಡೋಂಟ್ ಕೇರ್. ಆ್ಯಂಡ್ ನನ್ನಂಥವ್ನಂತೂ ಚಿಕ್ಕದ್ರಿಂದ ಬೆಲ್ಟ್ ದೊಣ್ಣೆಯಲ್ಲಿ ನಮ್ಮ ಅಪ್ಪ ಅಮ್ಮನ ಹತ್ರ ಹೊಡೆತ ತಿಂದು ಬೆಳೆದಿರೋ ನಾನು. ಆ್ಯಂಡ್ ಈ 10 ವರ್ಷದಲ್ಲಿ ನಾವು ಇದನ್ನೆಲ್ಲ ದಾಟ್ಕೊಂಡೇ ಬಂದಿರೋದು. ನಮಗೇನು ಹೊಸ್ತು ಅಂತ ಅನ್ಸಲ್ಲ. ಆ್ಯಂಡ್ ಐ ಡೋಂಟ್ ಥಿಂಕ್ ಸೊ ಇಟ್ ವಿಲ್ ಬಾದರ್ ಮಿ. ಅಂದ್ರೆ ಅಲ್ಲಿ ಒಂದು ಟ್ರಾಲ್ ಆಗಿದ್ದು ಮುಖ್ಯ ಕಾರಣ ಏನಪ್ಪ ಅಂದ್ರೆ ನೀವು ನಗಾಡಿದ್ರಿ ಅಂತ. ಸೊ ನೀವು ನಗಾಡಿದ್ರಾ? ಯಾರಂತ ಅಲ್ಲಿ ಹೋಗ್ಬಿಟ್ಟು ನಗಾಡಕ್ಕೆ, ಅಲ್ಲಿ ಏನು ಯಾವ ಹೌದು. ಇದು, ಅಲ್ಲಿ ಯಾರು ನಗಾಡ್ತಾರೆ? ಬಟ್ ಈಗ ನಮ್ಮ ಪರಿಚಯ ಇದ್ದವರೊಂದು ಮುಂದ್ಗಡೆ ಬಂದು ನಮಗೆ ಒಂದು ಆತ್ಮೀಯವಾಗಿ ಇದು ಮಾಡಿದಾಗ, ಯಾರಾದ್ರಾಗ್ಲಿ ನಮಸ್ತೆ ಅಂತ ಒಂದು ನಾವು ಹೇಳಬೇಕಾದ್ರೆ ಒಂದು ಆಟೋಮೆಟಿಕ್ ಬರುತ್ತೆ ಅದು. ನಮಸ್ತೆ ಹಿಂಗೆ ಹೇಳ್ತಾರೆ. ನಮ್ಮ ಪರಿಚಯದವ್ರು ಬಂದ ತಕ್ಷಣ, ಹೌದು ಸಾವಿನ ಮನೆ ಗೊತ್ತು,
ಹಾಗಂತ ನಮಗೆ ನಾವು ಇಂಡಸ್ಟ್ರಿ ಅವರೆಲ್ಲ ಬಂದಾಗ ಹೌದು ಸರ್ ಹೀಗಾಯ್ತಲ್ಲ ಆಗ್ಬಾರ್ದಿತ್ತು ಅನ್ನೋದು ಅದೊಂದು ಇದ್ದೇ ಇರುತ್ತೆ. ಬಟ್ ಇವ್ರಿಗೆಲ್ಲ ಯಾರು ಎಕ್ಸ್ಪ್ಲೈನ್ ಮಾಡ್ತಾರೆ ಅದನ್ನ? ಅಂಡ್ ಐ ಡೋಂಟ್ ಥಿಂಕ್ ಸೊ ಹ್ಯಾವ್ ಮತ್ತೆ ಟು ಅದೊಂದು ಎಕ್ಸ್ಪ್ಲೈನ್. ಕಾಮನ್ ಸೆನ್ಸ್ ಅಲ್ವಾ? ಅಂಡ್ ಇಟ್ ಇಸ್ ಕಾಮನ್ ಸೆನ್ಸ್, ಅಂಡ್ ಇಟ್ ಇಸ್ ಕಾಮನ್ ಸೆನ್ಸ್. ಇವತ್ತು ಇಂಥ ಪರಿಸ್ಥಿತಿ ಇದೆ. ಇವತ್ತು ಇದನ್ನ ನಮ್ಮ ಲೀಡರ್ಸ್ಗಳಿಗೇನೆ ನಾವು ಹೇಳಬೇಕು. ಒಂದು ನಮ್ಮ ಗೌರ್ಮೆಂಟ್ ಸ್ಕೂಲ್ಗಳು ಏನಕ್ಕೆ ಡೆವಲಪ್ ಮಾಡಬೇಕು ಅನ್ನೋದು ಇದೇ ಕಾರಣಕ್ಕೆ. ನಮ್ಮ ಗೌರ್ಮೆಂಟ್ ಸ್ಕೂಲ್ಸ್ಗಳು ಏನಿದೆ, ಏನಾಗುತ್ತೆ, ಗೌರ್ಮೆಂಟ್ ಸ್ಕೂಲಲ್ಲಿ ಉನ್ನತ ಮಟ್ಟದ ಎಜುಕೇಶನ್ಗಳು ಬಹಳ ಕಡಿಮೆ ಇವತ್ತು ಸಿಗ್ತಾ ಇರೋದು. ಅಂಡ್ ದೊಡ್ಡ ದೊಡ್ಡ ಸ್ಕೂಲ್ ಕಾಲೇಜ್ಗಳಿಗೆ ಡೊನೇಷನ್ಗಳು. ಇಂಥ ಅವಿದ್ಯಾವಂತರ ಕೈಯಲ್ಲಿ ಸೋಷಿಯಲ್ ಮೀಡಿಯಾ ಮತ್ತೆ ಮಲ್ಟಿಮೀಡಿಯಾ ಫೋನ್ ಸಿಕ್ಕಿದಾಗ ಇದನ್ನೆಲ್ಲ ನಾವು ಎನ್ಕೌಂಟರ್ ಮಾಡಲೇಬೇಕು. ಅಂಡ್ ನಾವು ಬಿಡಿ ಮೇಡಮ್, ಸಿದ್ದರಾಮಯ್ಯ ಸಾಹೇಬ್ರ ಬಿಡಲ್ಲ, ಡಿ ಕೆ ಸಾಹೇಬ್ರನ್ನ ಬಿಡಲ್ಲ, ಸುದೀಪ್ ಅವ್ರನ್ನ ಬಿಡಲ್ಲ, ದರ್ಶನ್ ಅವ್ರನ್ನ ಬಿಡಲ್ಲ, ಅಂತಂತ ಸೀನಿಯರ್ ಆಕ್ಟರ್ಸ್ಗಳನ್ನ ಬಿಡಲ್ಲ. ಇನ್ ನಾವ್ ಯಾವ ಲೆಕ್ಕ? ಮತ್ ಏನ್ ಸಿಗುತ್ತೆ ಇದರಿಂದ ಅಂತ? ಏನಿಲ್ಲ, ನಾನು ಅದೇ ಹೇಳಿದ್ದು, ಆ ಸೈಕಾಲಜಿ ಪ್ರಕಾರ ಸ್ಯಾಡಿಸಮ್ ಮನಸ್ಥಿತಿಗೆ ನಾನು ಆಗದೆ ಇರೋದು ಬೇರೆಯವ್ರನ್ನ ನೋಡಿದಾಗ ಅವ್ರಿಗೆ ಅದೊಂದು ಸ್ಯಾಟಿಸ್ಫ್ಯಾಕ್ಷನ್. ಈಗ ಇನ್ ಹೇಳ್ತೀನಿ ಕೇಳಿ. ಈಗ ನೀವು ನಾನು ಈಗ ಒಂದು ದೊಡ್ಡ ಬಿಲ್ಡಿಂಗ್ ಅಲ್ಲಿ ಒಂದು ಸುಂದರವಾಗಿರೋ ಗ್ಲಾಸ್ ನ ನೋಡ್ತೀವಿ. ನಿಮಗೇನ್ ಅನ್ಸುತ್ತೆ? ವಾವ್, ನಾನೊಂದು ಬಿಲ್ಡಿಂಗ್ ಕಟ್ಸಿದ್ರೆ ಇಂಥದ್ದೊಂದು ಗ್ಲಾಸ್ ಹಾಕ್ಬೇಕು ಅಂತ ಅನ್ಸುತ್ತೆ. ಇನ್ನು ಕೆಲವ್ರಿಗೆ ಏನ್ ಅನ್ಸುತ್ತೆ? ಕಲ್ಲು ಹೊಡೆಯೋಣ. ಯು ಗಾಟ್ ಇಟ್. ಸೊ ಇದು ಸೈಕಾಲಜಿ, ಯು ಕಾಂಟ್ ಡೂ ಇಟ್. ಆಮೇಲೆ ಇದಕ್ಕೆ ಉತ್ತರ ಕೊಡ್ತಾ ಹೋಗ್ಬಾರ್ದು. ನಂದೇನಿದೆ ಸಾಧನೆ, ಮತ್ತೆ ನನ್ನನ್ನೇ ಇಷ್ಟಪಟ್ಟಿರೋರು ಯಾರಿದ್ದಾರೆ, ಅವ್ರು ನನ್ನಿಂದ ಏನು, ಸಮಾಜಕ್ಕೆ ನನ್ನಿಂದ ಏನು ಕೊಡಬೇಕು ಅದನ್ನ ನಾವು ಕೊಡ್ತಾ ಹೋಗ್ಬೇಕು. ಮತ್ತೆ ಆ್ಯಂಡ್ ಇನ್ನೊಂದು ವಿಚಾರ ಹೇಳಬೇಕು. ನಾನು ನಿಮಗೆ ನನ್ನ ಮೊಬೈಲಲ್ಲಿ ತೋರಿಸ್ತೀನಿ. ನಾನು ಕೆಲವ್ರನ್ನ ವೈಯಕ್ತಿಕವಾಗಿ ರೀಚ್ ಆದೆ. ಏನು ಸಿಕ್ತು, ಟ್ರೋಲ್ ಮಾಡಿರೋರ್ನ ಮತ್ತೆ ಬ್ಯಾಡ್ ಕಮೆಂಟ್ಸ್ ಮಾಡಿರೋರ್ನ ನಾನು ವೈಯಕ್ತಿಕವಾಗಿ ರೀಚ್ ಆದೆ. ನಮಸ್ತೆ, ನಿಮ್ಮ ಈ ಟ್ರೋಲ್ ಏನು ಮಾಡಿದ್ರಿ, ನನಗೆ ಖುಷಿ ಆಯ್ತು. ಮತ್ತೆ ಬ್ಯಾಡ್ ಕಮೆಂಟ್ಸ್ ಅವ್ರಿಗೆ ಮಾಡಿದೆ. ಆಕ್ಚುಲಿ ದೇ ಆರ್ ನಾಟ್ ಬ್ಯಾಡ್. ಸಾರಿ ಅಣ್ಣ, ಅದು ಬೇರೆದ್ರಲ್ಲಿ ನೋಡ್ಬಿಟ್ಟು ನಾವು ಮಾಡ್ಬಿಟ್ವಿ, ಸಾರಿ, ಈಗಲೇ ಡಿಲೀಟ್ ಮಾಡ್ಬಿಡ್ತೀನಿ. ಬ್ಯಾಡ್ ಕಮೆಂಟ್ಸ್ ಅವ್ರದ್ದು ನಾನು ಮಾಡಿದೆ. ಇಲ್ಲ ಸರ್, ನಿಮಗೆ ಹರ್ಟ್ ಮಾಡ್ಬೇಕು ಅಂತ ಅಲ್ಲ, ಏನೋ ಮಾಡ್ಬಿಟ್ಟೆ ಅಣ್ಣ, ತಪ್ಪಾಯ್ತಣ್ಣ, ಸಾರಿ ಅಣ್ಣ, ನಿಮ್ ನಂಬರ್ ಕೊಡಿ ಅಣ್ಣ, ಮಾತಾಡ್ಸ್ಬೇಕು. ಆಕ್ಚುಲಿ ದೇ ಆರ್ ವೆರಿ ಸ್ವೀಟ್. ನಾನು ಇದನ್ನ ನಿಮಗೆ ತೋರಿಸ್ತೀನಿ ಈಗ. ಓಕೆ, ಇದು ಮೊನ್ನೆ ಆಗಿರೋದು, ರೀಸೆಂಟ್. ನಾನು ತೋರಿಸ್ತೀನಿ. ಕೆಲವರು ಎಷ್ಟು ದೇ ಆರ್ ಆಕ್ಚುಲಿ ಗುಡ್, ಕೆಲವರು ತುಂಬಾ ಒಳ್ಳೆಯವರು. ನೋಡಿ ಇನ್ನೊಬ್ರು ಕಾಪಿ ಮಾಡ್ತಾರೆ. ಸುಮ್ನೆ ಅವರೊಂದು ಹಾಕಿದ್ದಾರೆ, ನಾನೊಂದು ಹಾಕ್ತೀನಿ. ರೀಚ್ ಆಗ್ಲಿ. ಎಲ್ಲಿವರೆಗೆ ಅಂತಂದ್ರೆ, ಈಗ ಕಮೆಂಟ್ ಅಲ್ಲಿ ನೀವು ಹಾಕ್ತಿರಿ ಗೊತ್ತಾ, ಅದ್ರ ಪಕ್ಕದಲ್ಲಿ ಒಂದು 200 ಜನ ಅವ್ರು ಕಮೆಂಟ್ ಮಾಡಿರೋದಕ್ಕೆ ಲೈಕ್ ಮಾಡ್ತಾರೆ ಗೊತ್ತಾ. ಅದೇ ಏನೋ ಒಂಥರ ಖುಷಿ ಅವ್ರಿಗೆ ಗೊತ್ತಾ. ಇಷ್ಟಾದ್ರೂ ನನಗೆ ಬಂತಲ್ಲ ಲೈಕಿಂಗ್ಸ್. ಇವತ್ತು ಎಲ್ರಿಗೂ ಫೇಮಸ್ ಆಗ್ಬೇಕು ಪಲ್ಲವಿ ಅವರೇ, ಎಲ್ರಿಗೂ. ಆದ್ರೆ ಹೇಗೆ ಅಂತ ಗೊತ್ತಿಲ್ಲ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.